ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಪ್ರಭು ಉಲ್ಲಾಸ್ ಚಾನಲ್ಗೆ ನೋಡಿ ಫ್ರೆಂಡ್ಸ್. ಇವತ್ತು ಗಣೇಶ ಚತುರ್ಥಿ ಬೆಳಗಾವಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿಗಳ ದರ್ಶನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಾಂದೂರು ಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ ಈಗ ನಿಮಗೆ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಇದು ಬೆಳಗಾವಿಯ ಬಾಂದೂರು ಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ ಒಂದು ಗಣೇಶ ಮೂರ್ತಿಯನ್ನು. ಇದು ಬಾಂದೂರು ಗಲ್ಲಿಯಲ್ಲಿ ಕಂಡು ಬಂದಂತಹ ಗಣೇಶನ ಮೂರ್ತಿ ಸ್ನೇಹಿತರೆ. ಹಾಗೆ ಒಂದೊಂದು ನಿಮ್ಗೆ ಪ್ರತಿಷ್ಠಾಪಿಸಿರುವಂತಹ ಮೂರ್ತಿಗಳನ್ನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಇದು ತಹಸೀಲ್ದಾರ್ ಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂಥ ಗಣಪತಿ. ಒಳಗೋಗಿ ನೋಡೋಣ ಬೇರೆ. ಇದು ಪೆಂಡಾಲ್ ಹಾಕ್ಯಾರಿದೆ. ಒಳಗೆ ಗಣಪತಿ ಯಾವ ರೀತಿ ಕುಣಿಸ್ಯಾರ ಅನ್ನೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇದು ತಹಸೀಲ್ದಾರ್ ಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂಥ ಸುಂದರವಾದ ಮೂರ್ತಿ ಗಣಪ. ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ತಹಸೀಲ್ದಾರ್ ಗಲ್ಲಿಯಲ್ಲಿ ಕಂಡು ಬಂದಂತಹ ಗಣೇಶ ಮೂರ್ತಿ. ನೋಡ್ತಾ ಇರ್ಬೋದು, ಏನೋ ಒಂದು ಸಂದೇಶ ಸಾರುವಂತಹ ಗಣೇಶ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅದೇ ರೀತಿ ಮಂಟಪವನ್ನು ಸಹ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಾವು ನೈಟ್ ಹೊತ್ತಲ್ಲಿ ನಿಮಗೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಟೈಮ್ ಇಲ್ಲದ ಕಾರಣ ಡೇದಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೈಟ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಸಿಕ್ತಂದರೆ ನೈಟೂ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಲೈಟ್ ಸಿಸ್ಟಮ್ದು ತುಂಬ ಅದ್ಭುತವಾಗಿ ಮಾಡಿರ್ತಾರೆ ಮತ್ತು ಶೋಗಳನ್ನು ನೈಟ್ ಹೊತ್ತಿನಲ್ಲೇ ಇಟ್ಟಿರ್ತಾರೆ. ಯಾಕಂದರೆ ಎಲ್ಲ ಜನರು ಡ್ಯೂಟಿ ಅದಕ್ಕೆ ಅಂತ ಇರ್ತಾರೆ. ನೈಟ್ ಹೊತ್ತಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾರಲ್ಲ, ಅದೇ ಫ್ಯಾಮಿಲಿ ಜೊತೆಗೆ ನೋಡ್ಬೇಕಂತ ಗಣೇಶ ಮೂರ್ತಿಗಳನ್ನು, ಸಾರ್ವಜನಿಕ ಗಣೇಶ ಮೂರ್ತಿ ನೋಡ್ಬೇಕಂತ ಜನರು ಬರ್ತಾ ಇರ್ತಾರೆ. ಅದ್ರಗೋಸ್ಕರ ನೈಟ್ ಶೋಗಳನ್ನು ಚಲೋ ಇಟ್ಟಿರ್ತಾರೆ. ನನಗೆ ಟೈಮ್ ಇಲ್ಲದ ಕಾರಣ ನಾನು ಡೇದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೈಟ್ ಟೈಮ್ ಸಿಕ್ತಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ತಹಸೀಲ್ದಾರ್ ಗಲ್ಲಿಯಲ್ಲಿ ಕಂಡು ಬಂದಂತಹ ಗಣೇಶ ಮೂರ್ತಿ, ಸಾರ್ವಜನಿಕ ಗಣೇಶ ಮೂರ್ತಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಈಗ ಮಠಗಲ್ಲಿಯಲ್ಲಿ ಯಾವ ರೀತಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಕಂಬಳಿಕೋಟೆ ಬರುತ್ತೆ. ಅಲ್ಲಿ ಯಾವ ರೀತಿ ಗಣಪತಿಯನ್ನು ಕುಣಿಸ್ಯಾರೆ ಮತ್ತು ಮಂಟಪವನ್ನು ಹೇಗೆ ನಿರ್ಮಿಸಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ, ಇಟ್ಕೊಳ್ಳೋಣ. ಈಗ ಮಠಗಲ್ಲಿಗೆ ಯಾವ ರೀತಿ ಗಣೇಶ ಮೂರ್ತಿಯನ್ನು ಹಾಗೂ ಮಂಟಪವನ್ನು ನಿರ್ಮಿಸಿದ್ದಾರೆ ಎಂದು ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಮಠಗಲ್ಲಿಯಲ್ಲಿ ನಿರ್ಮಿಸಿರುವಂತಹ ಗಣೇಶ ಮೂರ್ತಿ. ಇದೊಂಥರ ಭಾರಿ ಸೂಪರಾಗಿ ಮಾಡ್ಯಾರ ನೋಡಿ ಇದನ್ನು. पेमेंट हा त्यांचं पेमेंट आहे. दोनच दिवसाचा नाही परमिशन नाही पेमेंट फोन तिथं गेले मला ಈಗ ಬೆಳಗಾವಿಯ ಕಂಬಳಿಕೋಟದಲ್ಲಿ ಒಂದು ಪ್ರತಿಷ್ಠಾಪಿಸ್ತಾರೆ. ಇಲ್ಲೂ ಭಾಳ ಚಂದ ಮಂಟಪ ಕಟ್ಟಿರ್ತಾರೆ ರೀ. ಹಾಗೂ ಗಣಪತಿನೂ ಭಾಳ ಚಂದ ನಿರ್ಮಿಸಿರ್ತಾರೆ. ಇಲ್ಲಿ ನೋಡೋಣ ಬನ್ನಿ. ಇದು ಬಜಾರ್, ಕಂಬಳಿಕೋಟ ಅಂದ್ರೆ ಸರ್ಕಲ್ ಬರ್ತಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇದು ಕಂಬಳಿಕೋಟೆಯಲ್ಲಿ ಪ್ರತಿಷ್ಠಾಪಿಸಿರುವಂಥ ಗಣಪತಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮಂಟಪ ಅಂತೂ ಇಲ್ಲಿ ಪ್ರತಿ ವರ್ಷ ಜಬರ್ದಸ್ತ್ ಮಾಡ್ತಾರೆ ರೀ. ಇದು ವರ್ಷ ಒಳಗೆ ಗಣಪತಿ ಯಾವ ರೀತಿ ಕುಣಿಸ್ಯಾರ ಅಂತ ಬನ್ನಿ ತೋರಿಸ್ತಾ ನೋಡೋಣ ರೀ. ಗಣಪತಿ ಈಗ ನೋಡ್ತಾ ಇರ್ಬೋದು. ಗಣಪತಿನೂ ಸೂಪರಾಗಿ ಮಾಡಿರ್ತಾರೆ ರೀ, ನೋಡ್ಬೋದು ನೀವು. ಅದ್ಭುತವಾಗಿ ಕುಂಡಿಸ್ತಾರೆ ಇಲ್ಲಿ.
ಇನ್ನೇ ನಾನು ಡೇದಾಗ ತೋರಿಸ್ತಾ ಇದ್ದೇನೆ. ಲೈಟ್ ಬಂದ್ರೆ ರಾತ್ರಿ ಬಂದರೆ ಲೈಟ್ ಸಿಸ್ಟಮ್ ಇದೆಲ್ಲ ಮಾಡಿರ್ತಾರೆ. ನೀವಿಲ್ಲಿ ನೋಡ್ತಾ ಇರಬಹುದು, ಇದು ಕಂಬಳಿಕೂಟದಲ್ಲಿ ನಿರ್ಮಿಸಿರುವಂತಹ ಗಣೇಶನ ಮೂರ್ತಿ, ಅಂದರೆ ಸಾರ್ವಜನಿಕ ಗಣೇಶ ಮೂರ್ತಿ ನೋಡಿ ಸ್ನೇಹಿತರೆ. ಅಂದರೆ ಬೆಳಗಾವಿಯ ಕಂಬಳಿಕೂಟ ಅಂದಲ್ಲಿ ಅಲ್ಲಿ ಒಂದು ಸರ್ಕಲ್ ಬರುತ್ತೆ, ಆ ಸರ್ಕಲ್ದಲ್ಲಿ ಪ್ರತಿಷ್ಠಾಪಿಸಿರುವಂಥ ಸಾರ್ವಜನಿಕ ಗಣೇಶ ಮೂರ್ತಿ ನೋಡಿ ಸ್ನೇಹಿತರೆ. ಇದು ನೋಡಿ ಫ್ರೆಂಡ್ಸ್, ಇದು ರವಿವಾರಪೇಟೆಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಈ ರವಿವಾರಪೇಟೆಯಲ್ಲಿ ಮಂಟಪ ಆಗಲಿ ಮತ್ತು ಗಣೇಶ ಮೂರ್ತಿಯನ್ನು ಅತ್ಯದ್ಭುತವಾಗಿ ನಿರ್ಮಿಸಿರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು. ಮತ್ತು ಮಹಾಪ್ರಸಾದ 2ನೇ ತಾರೀಕು ಐತ್ರಿ, ಅಂದರೆ ಮಂಗಳವಾರ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮಹಾಪ್ರಸಾದನ ಪ್ರತಿ ವರ್ಷವೂ ಇಟ್ಕೊಂಡಿರ್ತಾರೆ. ಸತ್ಯನಾರಾಯಣ ಪೂಜಾ ಮತ್ತು ಮಹಾಪ್ರಸಾದ ಇಟ್ಕೊಂಡಿರ್ತಾರೆ. ಎಲ್ಲ ಭಕ್ತಾದಿಗಳು ಬಂದ ಮಹಾಪ್ರಸಾದ ಸ್ವೀಕರಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ರವಿವಾರಪೇಟೆದಲ್ಲಿ ಇದ್ರಿ ಇದು. ಯಾವತ್ತಂದರೆ 2ನೇ ತಾರೀಕು ಮಹಾಪ್ರಸಾದ ಇರತ್ತೆ ರೀ. ಮತ್ತು 11 ದಿನ ಇಲ್ಲೇ ಪ್ರತಿಷ್ಠಾಪಿಸ್ತಾರೆ ಇದನ್ನು, ಗಣೇಶ ಮೂರ್ತಿಯನ್ನು. ನೀವು ನೋಡ್ತಾ ಇರ್ಬೋದು, ಇದು ರವಿವಾರಪೇಟೆಯಲ್ಲಿ, ಬೆಳಗಾವಿಯ ರವಿವಾರಪೇಟೆಯಲ್ಲಿ ಪ್ರತಿಷ್ಠಾಪಿಸಿರುವಂಥ ಗಣೇಶ ಮೂರ್ತಿ ನೋಡಿ. ನಾನು ನೈಟ್ ನೋಡೋಕೆ ಬರಬೇಕಾಗಿತ್ತು ಆ್ಯಕ್ಚುಲಿ, ಅಂದರೆ ಲೈಟ್ ಡಿಸೈನ್ದೆಲ್ಲ ಇರ್ತೈತಿ ನೋಡಿ ಫ್ರೆಂಡ್ಸ್. ಇದು ಬೆಳಗಾವಿಯ ಮಾರ್ಕೆಟಲ್ಲಿ ಪ್ರತಿಷ್ಠಾಪಿಸುವಂತಹ ಗಣಪತಿ ನೋಡಿ ಇದು ಫ್ರೆಂಡ್ಸ. ಅಂದರೆ ಇಲ್ಲೇ ಬಾಜಿ ಮಾರ್ಕೆಟನ್ನು ಅಂತಾರೆ ಇದಕ್ಕೆ, ಬೆಳಗಾವಿಗೆ ಮೇನ್ ಬಾಜಿ ಮಾರ್ಕೆಟ್ ಇದು. ಇಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿ ನೋಡಿ ಇದು. ನೋಡಿ ಫ್ರೆಂಡ್ಸ್, ಇದು ಬೆಳಗಾವಿಯ ಬಾಜಿ ಮಾರ್ಕೆಟ್, ಮೇನ್ ಬಾಜಿ ಮಾರ್ಕೆಟ್ ಅಂದರೆ ಇದೆ ನೋಡಿ. ಇಲ್ಲಿ ಪ್ರತಿಷ್ಠಾಪಿಸಿರುವಂಥ ಗಣೇಶ ಮೂರ್ತಿ ನೋಡ್ರಿ ಇದು. ನೀವು ಇಲ್ಲಿ ನೋಡ್ತಾ ಇರೋ ಮಂಟಪನ ತೋರಿಸ್ತೇನೆ ನಿಮಗೆ ನೋಡಿ. ಮಂಟಪನ ನಿರ್ಮಿಸಿದ್ದಾರೆ. ಇದು ಮಸ್ತ್ ನಿರ್ಮಿಸ್ಯಾರ ಗಣಪತಿ ಮೂರ್ತಿನೂ. ಪ್ರತಿಯೊಂದು ಗಣಪತಿ ಒಂದಕ್ಕಿಂತ ಒಂದು ನೋಡಲು ಸುಂದರವಾಗಿ ಇರ್ತಾವೆ ಇಲ್ಲಿ ಬೆಳಗಾವದಲ್ಲಿ. ಆ್ಯಕ್ಚುಲಿ ನೈಟ್ ಟೈಮ್ ಬರಬೇಕಾಗಿತ್ತು ರೀ, ನಾನು ಸ್ವಲ್ಪ ಕೆಲಸ ಇತ್ತು ಅನ್ನೋದು ನೈಟ್ ಬರೋಕ್ಕಾಗಿಲ್ಲ. ಮುಂದಿನ ವಿಡಿಯೋದಲ್ಲಿ ನೈಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಟೈಮ್ ಸಿಕ್ತಂದರೆ. ಈಗ ನನಗೆ ಸ್ವಲ್ಪ ಅರ್ಜೆಂಟ್ ಐತೆ ಅನ್ನೋದು ಡೇದಾಗ ನಿಮಗೆ ಇಲ್ಲಿ ಬಜಾರ್ದಲ್ಲಿ ಬಂದಿನಂತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೈಟ್ ಮುಂದಿನ ವಿಡಿಯೋಗಳಲ್ಲಿ ನೈಟ್ ವಿಡಿಯೋ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಲೈಟ್ ಸಿಸ್ಟಮ್ದೆಲ್ಲ ಚಲೋ ಮಾಡಿರ್ತಾರೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಈಗ ಪಾಂಗುಳಗಲ್ಲಿಗೆ ನೋಡಕ್ಕೆ ಹೋಗ್ಬಂಡಿ. ಅಲ್ಲಿ ಒಂದು ಜಬರ್ದಸ್ತ್ ಮಾಡಿರ್ತಾರೆ. ಹೋದ ವರ್ಷ ಭಾಳ ಚಂದ ಮಾಡಿರ. ಇಲ್ಲಿ ಡಿಸೈನ್ ಅಗದಿ ಲೈವ್ ಸಿಸ್ಟಮ್ ಒಂದು ಏನೋ ಶೋ ಗತಿ ಮಾಡಿದ್ರು ಇಲ್ಲಿ. ಈ ವರ್ಷ ಏನು ಮಾಡ್ಯಾರ ನೋಡೋಣ ಬನ್ನಿ. ಅಲ್ಲಿ ಅವ್ರ ರೀತಿ ಅಲ್ಲಿ ಜಬರ್ದಸ್ತ್ ಮಾಡಿರ್ತಾರೆ ಗಣೇಶ ಮೂರ್ತಿಗಳನ್ನ. ಮತ್ತು ಮಂಟಪನೂ ಭಾರಿ ಮಾಡಿರ್ತಾರೆ, ಲೈವ್ ಸಿಸ್ಟಮ್ನು ಭಾರಿ ಮಾಡ್ತಾರೆ. ನಾನು ಲೈಟ್ ನಂಗೆ ಟೈಮ್ ಸಿಲ್ಲ ಅಂತ ನಂಗೆ ಡೇದಾಗ ತೋರಿಸ್ತಾ ಇದ್ದೇನೆ. ನೈಟ್ ವಿಡಿಯೋನು ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಯಾವ ರೀತಿ ಮಂಟಪ ಮತ್ತು ಗಣೇಶ ಮೂರ್ತಿ ಲೈಟ್ ಸಿಸ್ಟಮ್ ಮಾಡಿರ್ತಾರೆ ನೋಡು. ಇವತ್ತು ಶನಿವಾರ ಅಲ್ಲ, ಫುಲ್ ರಶ್ ಐತ್ರಿ. ನೋಡ್ತಾ ಇರ್ಬೋದು, ಬಾಜಿ ಮಾರ್ಕೆಟ್ ಫುಲ್ ರಶ್ ಐತಿ. ನೋಡ್ತಾ ಇರ್ಬೋದು, ಬಾಜಿ ಮಾರ್ಕೆಟ್ ಫುಲ್ ರಶ್ ಐತಿ. ಬನ್ನಿ ಈಗ ಇಲ್ಲೊಂದು ಪಾಂಗುಳಗಲ್ಲಿ ಹೊರತು ಅಲ್ಲೇ ನೋಡೋಕೋಣ ಗಣೇಶ ಮೂರ್ತಿ ಯಾವ ರೀತಿ ಕುಣಿಸ್ಯಾರ ಅನ್ಕಸ್ರಿ. ಹಾಗೆ ಇಲ್ಲೊಂದು ಗಣಪತಿನ ಕುಣಿಸ್ಯಾರ. ಇದು ಯಾವುದು ಬಾತ್ಕಂಡೆ ಗಲ್ಲಿ ಅಂತ ನೋಡ್ರಿ. ನೋಡೋಣ ಬೇರೆ ಇಲ್ಲಿ ನೋಡ್ಕೊಂಡು ಕಾಸನ ಪಾಂಗುಳಗಲ್ಲಿ ಹೋಗ್ರಿ ತೋರಿಸ್ತೀನಿ. ಈ ಬಾತ್ಕಂಡೆ ಗಲ್ಲಿಯನ್ನು ಯಾವ ರೀತಿ ಗಣಪತಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಬೆಳಗಾವಿಯ ಬಾತ್ಕಂಡೆ ಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದು ಆ್ಯಕ್ಚುಲಿ ನೈಟ್ ನೋಡೋಕೆ ಬರಬೇಕಾಗಿತ್ತು ನಾನು. ಲೈವ್ ಸಿಸ್ಟಮ್ದೆಲ್ಲ ಚಲೋ ಮಾಡಿರ್ತಾರೆ. ಇರಲಿ ಬಿಡು ಅಂತ ಕಸಿಗೆ ನಾ ಡೇದಾಗ ಮುಂದೆ ಅನ್ನತ್ಲೆ ತೋರಿಸೋದು ಅಂತ ಕಸ ತೋರಿಸ್ತಿದ್ದೀನಿ.